ಆಡಂಬರವೇ ಜೀವನದ ಶ್ರೇಷ್ಠತೆ ಅಂತ ನಂಬಿರುವ ಈ ಕಾಲದಲ್ಲಿ ಸರಳವಾಗಿ ಬದುಕುವವರು ಕೆಲವರಿಗೆ ಬಡವರಂತೆ ಕಾಣುತ್ತಾರೆ. ಆದರೆ ನಿಜ ಹೇಳ್ಬೇಕಂದ್ರೆ ಸರಳತೆ ಅನ್ನೋದು ಹಣದ ಕೊರತೆಯಲ್ಲ, ಮನಸ್ಸಿನ ಶ್ರೀಮಂತಿಕೆ. ಒಬ್ಬ ಮನುಷ್ಯನ ಬಳಿ ದುಬಾರಿ ಬಟ್ಟೆ ಇರಬಹುದು, ದೊಡ್ಡ ಮನೆ ಇರಬಹುದು, ಕೈಯಲ್ಲಿ ಲಕ್ಷದ ಫೋನ್ ಇರಬಹುದು. ಆದರೆ ಮನಸ್ಸಿನಲ್ಲಿ ಶಾಂತಿ ಇಲ್ಲ ಅಂದರೆ ಅವನ ಜೀವನದ ಸೊಬಗು ಹೊರಗಷ್ಟೇ ಉಳಿಯುತ್ತದೆ. ಸರಳ ಮನುಷ್ಯನಿಗೆ ತೋರಿಸಿಕೊಳ್ಳೋ ಹವ್ಯಾಸ ಇರೋದಿಲ್ಲ, ಅವನಿಗೆ ನಕಲಿ ನಗು ಬೇಡ. ಅವನು ಇದ್ದ ಹಾಗೆ ಬದುಕುತ್ತಾನೆ, ಯಾರನ್ನೂ ಮೆಚ್ಚಿಸಲು ಮುಖವಾಡ ಹಾಕೋದಿಲ್ಲ. ಇವತ್ತಿನ ಜಗತ್ತು ಮನುಷ್ಯನ ಹೃದಯ ನೋಡೋದಿಲ್ಲ, ಅವನ ಬ್ರ್ಯಾಂಡ್ ನೋಡುತ್ತದೆ. ಅವನ ಸ್ವಭಾವ ಅಳೆಯೋದಿಲ್ಲ, ಅವನ ಸ್ಟೇಟಸ್ ಅಳೆಯುತ್ತದೆ. ಹಣ ಇದ್ದರೆ ಗೌರವ ಸಿಗೋ ಕಾಲ ಬಂದಿದೆ, ಆದರೆ ಗುಣ ಇದ್ದರೆ ನೆನಪಿನಲ್ಲಿ ಉಳಿಯೋದು ಇನ್ನೂ ದೊಡ್ಡದ್ದು. ಒಮ್ಮೆ ಯೋಚಿಸಿ ನೋಡಿ, ನಮಗೆ ಜೀವನದಲ್ಲಿ ನೆನಪಾಗೋರು ಯಾರು? ದುಬಾರಿ ವಸ್ತು ತೋರಿಸಿದವರ, ಅಥವಾ ಒಂದು ಮಾತಿನಿಂದ ಮನಸ್ಸಿಗೆ ನೆಮ್ಮದಿ ಕೊಟ್ಟವರ? ಸರಳತೆಯಲ್ಲಿ ಒಂದು ವಿಚಿತ್ರ ಶಕ್ತಿ ಇರುತ್ತದೆ. ಅದು ಕೂಗೋದಿಲ್ಲ, ಆದರೆ ಎಲ್ಲರ ಮನಸ್ಸನ್ನು ಮುಟ್ಟುತ್ತದೆ. ಆಡಂಬರ ಕೆಲವೊಮ್ಮೆ ಜನರನ್ನು ಆಕರ್ಷಿಸಬಹುದು, ಆದರೆ ಸರಳತೆ ಮಾತ್ರ ಜನರನ್ನು ಹತ್ತಿರ ಮಾಡುತ್ತದೆ. ಜೀವನದಲ್ಲಿ ಎಲ್ಲವನ್ನೂ ಖರೀದಿಸಬಹುದು, ಆದರೆ ನಿಜವಾದ ಆತ್ಮೀಯತೆ, ನಿಜವಾದ ಪ್ರೀತಿ, ನಿಜವಾದ ಗೌರವ ಇವು ಹಣ ಕೊಟ್ಟು ಸಿಗೋದಿಲ್ಲ. ಇವತ್ತು ಹಲವರು ದೊಡ್ಡವರಂತೆ ಕಾಣಲು ಬದುಕುತ್ತಿದ್ದಾರೆ, ಆದರೆ ಕೆಲವರು ಮಾತ್ರ ಒಳ್ಳೆಯವರಂತೆ ಉಳಿಯಲು ಬದುಕುತ್ತಿದ್ದಾರೆ. ಸರಳತೆ ಎಂದರೆ ಹೀನತೆ ಅಲ್ಲ, ಅದು ಮನುಷ್ಯನ ನಿಜ ಸ್ವರೂಪ. ಆಡಂಬರ ಕಣ್ಣಿಗೆ ಕಾಣುತ್ತದೆ, ಸರಳತೆ ಹೃದಯಕ್ಕೆ ತಾಗುತ್ತದೆ. ಆದ್ದರಿಂದ ಜೀವನದಲ್ಲಿ ತೋರಿಸಿಕೊಳ್ಳುವ ದೊಡ್ಡತನಕ್ಕಿಂತ ಮನಸ್ಸಿನಲ್ಲಿ ಉಳಿಯುವ ಒಳ್ಳೆತನ ದೊಡ್ಡದ್ದು. ಯಾಕಂದರೆ ಕೊನೆಯಲ್ಲಿ ಜನರು ನಮ್ಮ ಬಳಿ ಎಷ್ಟು ಹಣ ಇತ್ತು ಅಂತ ನೆನಪಿಸಿಕೊಳ್ಳೋದಿಲ್ಲ, ನಮ್ಮಿಂದ ಅವರಿಗೆ ಎಷ್ಟು ಮನಸ್ಸು ಸಿಕ್ಕಿತು ಅನ್ನೋದನ್ನು ಮಾತ್ರ ನೆನಪಿಟ್ಟುಕೊಳ್ಳುತ್ತಾರೆ.